ಲೋಕೇಶ್ವರ್ ಅವರೇ, ನಂದೊಂದೊಂದು ಪಾಯಿಂಟ್ ಇತ್ತಿಲ್ಲಿ. ಅಂದರೆ ನೋಡಿ, ಒಂದು ಕಡೆ ಈಗ ಶಿವರಾಜ್ ಕುಮಾರ್ ಅವರು ಮಾತಾಡ್ತಾ ಇದ್ರು, ಒಂದು ಕಡೆ ಬದುಕಿದ್ರೆ ಮುತ್ತುರಾಜನ್ ಥರ ಬದುಕಬೇಕು, ಮೆರೆದ್ರೆ ರಾಜ್ಕುಮಾರ್ ಥರ ಮೆರಿಬೇಕು ಅಂತ. ಇದು ಒಂದು ಭಾಗ. ಇವತ್ತು ಶಿವರಾಜ್ ಕುಮಾರ್ ಅವರು, ಒಂದು ಕಡೆ ಉಪೇಂದ್ರ ಅವರು, ಈ ಕಡೆ ಸುದೀಪ್ ಅವ್ರದ್ದು ಎಲ್ಲರದ್ದು ಮೂವಿ ಬರ್ತಾ ಇದೆ. ದರ್ಶನ್ ಅವ್ರ ಡೆವಿಲ್ ಕೂಡ ಮೂವಿ ಬಂದು ಅದು ಕೂಡ ರನ್ನಿಂಗಲ್ಲಿದೆ. ಪಾಯಿಂಟ್ ಅಂದರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ. ನಿಮಗೆ ಉಪೇಂದ್ರ ಅವರು, ಶಿವಣ್ಣ ಅವರು ಕೂತ್ಕೊಂಡು ಅಕ್ಕಪಕ್ಕ ಕೂತ್ಕೊಂಡು ಮಾತಾಡೋದು ನೋಡಿಬಿಟ್ರೆ ಒಬ್ಬ ಹೊಸ ಹೀರೋ ರಾಜ್ ಬಿ ಶೆಟ್ಟಿ ಅಂತ ಹೇಳಿ ಚಿತ್ರರಂಗದಲ್ಲಿ ಒಂದು ಕೆಲ ವರ್ಷಗಳಿಂದ ಶುರುವಾಗಿದೆ. ಶಿವಣ್ಣ ಬಂದ ಕಾಲ ಯಾವುದು, ಉಪೇಂದ್ರ ಅವರು ಬಂದ ಕಾಲ ಯಾವುದು, ಅವ್ರಿಗೆ ಯಾವುದೇ ತಾರತಮ್ಯ ಇಲ್ಲ. ಇವರು ಹೊಸಬರು, ಇವರು ಅದೇನೂ ಇಲ್ಲ. ಮಕ್ಕಳ ಥರ ಮಾತಾಡಿಕೊಂಡು ಖುಷಿಯಾಗಿ ನಾಳೆ ಮೂವಿ ರಿಲೀಸ್ ಇದೆ, ಅಷ್ಟು ಖುಷಿಯಾಗಿದ್ದಾರೆ. ಸುದೀಪ್ ಅವರು ಅಷ್ಟೇ, ದರ್ಶನ್ಗೆ ಒಳ್ಳೆಯದಾಗಲಿ, ವಿಜಯಲಕ್ಷ್ಮಿ ಅವ್ರಿಗೆ ಒಳ್ಳೆಯದಾಗಲಿ. ಹೆಣ್ಣು ಮಗಳಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಅವರ ಪತಿ ಜೈಲಲ್ಲಿರೋದಕ್ಕಿಂತ ಇನ್ನೊಂದು ನೋವು ಇನ್ನೊಂದು ಇರಲಾರ್ದು. ಯಾರ ಮನೇಲಾದರೂ ಅಷ್ಟೇ ನಾನು ಮಾತಾಡೋದು. ಅದರ ಮಧ್ಯದಲ್ಲಿ ಏನೇನು ಡೈರೆಕ್ಟ್ ಸಂಬಂಧ ಏನೂ ಇಲ್ಲ, ಅಭಿಮಾನ ಅನ್ನೋದೊಂದು ಅಸ್ತ್ರ ಇಟ್ಕೊಂಡು ಈ ಥರ ಕಿತ್ತಾಡ್ತಾರಲ್ಲ, ಸರಿನಾ ಇದು ಅಂತ. ಲೋಕೇಶ್ವರ್ ಅವರೇ ಹೇಳಿ ಹೇಳಿ ಹೇಳಿ. ಅಲ್ಲ, ಈ ಅಭಿಮಾನದ ಹೆಸರಲ್ಲಿ, ಈ ಅಭಿಮಾನದ ಹೆಸರಲ್ಲಿ ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಪರಸ್ಪರ ವೇದಿಕೆಗಳ ಲಕ್ಷ್ಮಣ ಸಿಕ್ಕರೆ ಗೌರವಿಸ್ತಾರೆ. ಪ್ರತಿಯೊಬ್ಬ ಮೂವಿಗೂ ಒಂದು ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ. ಆ ಹೆಣ್ಣುಮಗಳು ಚೆನ್ನಾಗಿರಲಿ ಅಂತ ಮಾತಾಡ್ತಾರೆ. ಆದರೆ ಫ್ಯಾನ್ಸ್ ಹೆಸರಲ್ಲಿ, ಯಾರು ಫ್ಯಾನ್ಸ್ ಆದರೂ ಆಗಿರಲಿ, ವ್ಯಕ್ತಿಗಳಲ್ಲೇನು ಘರ್ಷಣೆಯಲ್ಲಿಲ್ಲ. ಫ್ಯಾನ್ಸ್ಗಳು ಈ ಥರಕ್ಕೆ ಯಾಕೆ ಇಳಿತಾ ಇದ್ದಾರೆ ಅಂತ ನೋಡಿ. ಒಂದು ನಿಮ್ಗೆ ರಮಾಕಾಂತ್, ನೀವು ತೆಗೆದು ನೋಡಿ, ಸುಮಾರು ಫಿಲಮ್ಸ್, ಯಾವ್ಯಾವ್ದು ಫಿಲಮ್ಗಳು ಹಾಡಿಗೆ ಡಿಸ್ಪ್ಯೂಟು, ಡೈಲಾಗಿಗೆ ಡಿಸ್ಪ್ಯೂಟು, ಮತ್ತೆ ಈ ತರ ಕಾಮೆಂಟ್ ಡಿಸ್ಪ್ಯೂಟ್, ಇದು ಇಶ್ಯೂಸ್ ನ ಫಿಲಮ್ಗಳನ್ನ ಫೆಮಿಲಿಯಾರಿಟಿ ಮಾಡಕ್ಕೂ ಕೆಲವರು ಬಳಸ್ತಾರೆ. ಕರೆಕ್ಟ್. ಆ ಫಿಲಮ್ಗಳ ಬಗ್ಗೆ ಚರ್ಚೆ ಆಗ್ಬೇಕು. ಅದ್ರ ಈ ಒಂದು ಏನಾದ್ರು ಡಿಸ್ಪ್ಯೂಟ್ ಶುರು ಮಾಡಿದ್ರೆ ನೀವು ಸಹ ಸೇರಿ ಟಿವಿಲಿ ಬೆಳಗ್ಗೆಯಿಂದ ಸಾಯಂಕಾಲದಾಗ ಅದೇ ನಡೀತಾ ಇರುತ್ತೆ. ಅದರಿಂದ ಪ್ರಚಾರ ಸಿಗುತ್ತೆ. ಆ ಫಿಲಮ್ ಏನ್ ಐತೆ ಅಂತ ಒಂದ್ ನೋಡ್ಬಿಡೋಣ ಅಂತ ಎಲ್ಲಾರು ಪ್ರಯತ್ನ ಮಾಡ್ತಾರೆ ಪಿಕ್ಚರ್ಗೆ. ಈ ರೀತಿಯ ಪ್ರಯತ್ನಗಳನ್ನು ಈ ಫಿಲಂ ಫೀಲ್ಡ್ ಅಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿದೆ. ಈ ಟ್ರೆಂಡ್ ಅಭಿಮಾನಿಗಳನ್ನ ಬಳಸ್ಕೊಂಡು ಮಾಡೋದು ಈ ಕೆಲವು ಹೀರೋಗಳ ಅಭ್ಯಾಸ. ಅದಕ್ಕೋಸ್ಕರ ಈ ಅಭಿಮಾನಿಗಳಂತ ಏನಿದ್ದಾರೆ ಇವ್ರುಗಳನ್ನ ಮ್ಯಾನೇಜ್ ಮಾಡೋದು ಅವ್ರಿಗೆ ಗೊತ್ತು, ಎಲ್ಲೆಲ್ಲಿ ಹೇಗ್ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ. ಆ ಸಂದರ್ಭಗಳು ತಗೊಂಡು ಈಗ ನೋಡಿದ್ರಲ್ಲ, ದರ್ಶನ್ಗೆ ಹೆಲ್ಪ್ ಮಾಡಕ್ ಬಂದವನ್ ಯಾರು ಚಿತ್ರದುರ್ಗದಲ್ಲಿ, ಅವ್ರ ಫ್ಯಾನ್ ಸಂಘದ ಅಧ್ಯಕ್ಷ. ಅವ್ನು ಇವ್ರಿಗೆ ಯಾವ ಸಂಬಂಧ ಇಲ್ಲ, ಯಾವ್ದು ವಿಚಾರ ಇಲ್ಲ. ಬರೀ ಫಿಲಂ ನೋಡಿ ಅವ್ನ್ ಫ್ಯಾನ್ ಆಗಿದ್ದ, ಅವನ್ಗೊಬ್ಬರು ಅಧ್ಯಕ್ಷ ಅಂತ ಪಟ್ಟ ಕಟ್ಟಿದ್ರು. ಅವನ್ ಕೊನೆಗೆ ಎಲ್ಲಿವರೆಗೂ ಬಂದ, ಈಗ ಮರ್ಡರ್ ಕೇಸ್ ಅಪರಾಧ ಕೂತ್ಕೊಂಡ ಆರೋಪಿಯಾಗಿ. ಈ ತರ ಈ ಟೆಂಡೆನ್ಸಿನ ಈ ಫಿಲಂ ಲ್ಯಾಂಡಿನ ಕೆಲವು ಪ್ರಮುಖರು ಏನ್ರೆ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಮತ್ತೊಬ್ರು ಈ ಇಶ್ಯೂಸ್ ಗಳನ್ನ ಈ ತರದಲ್ಲಿ ತಗೊಂಡು ಇದನ್ನ ಟ್ರೆಂಡ್ ಮಾಡೋದು. ಅವಾಗ ಇದು ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ ಚಲಾವಣೆ ಆದಾಗ ಪುಕ್ಷಾಟೆ ಪ್ರಚಾರ ಆಗುತ್ತೆ ಆ ಪಿಕ್ಚರ್ ಬಗ್ಗೆ. ಈ ತರದ ಒಂದು ವ್ಯವಸ್ಥೆಯನ್ನ ಈ ಫಿಲಂ ಲ್ಯಾಂಡ್ ಅಲ್ಲಿ ಸಾಕಷ್ಟು ಸಾರಿ ಪಿಕ್ಚರ್ ಗಳಲ್ಲಿ ನಾನು ನೋಡಿದ್ದೀನಿ. ನಾನು ಆ ಪಿಕ್ಚರ್ ಏನು ಇರಲ್ಲ, ಡಬ್ಬಾ ಫಿಲಮ್, 2 ದಿವಸ ಓಡೋದಿಲ್ಲ. ಆದ್ರೆ ಒಂದ್ ದಿವಸಕ್ಕೆ ಅವರು ಬಾಕ್ಸ್ ಏನ್ ದುಡ್ಡು ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಟ್ರೆಂಡ್ ಅನ್ನ ನಾನು ಸಾಕಷ್ಟು ಸತಿ ನೋಡಿದ್ದೀನಿ. ಈ ಫಿಲಂ ಅಭಿಮಾನಿಗಳು ಏನಿದಾರಲ್ಲ, ಇವ್ರನ್ನ ಈ ಲೆಕ್ಕದಲ್ಲಿ ಬಳಸ್ಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಇರೋದ್ರಿಂದ, ಅವ್ರಿಗೊಂದಷ್ಟು ಅನುಕೂಲಗಳು ಸಣ್ಣ ಪುಟ್ಟ ಸಿಗ್ತಾ ಇರೋದ್ರಿಂದ ಏನೋ ಒಂದ್ ಇಶ್ಯೂ ಮಾಡ್ತಾ ಹೋಗೋದು. ಅದಕ್ ಬೆಲೆ ನಾನು ಹೇಳ್ದೆ, ಈಗ ಇವ್ರಿಗೆ ಆ ಸೀರಿಯಸ್ನೆಸ್ ಇಂಥದ್ಕೆಲ್ಲ ಹೋಗ್ಬಾರ್ದು. ಅಂದ್ರೆ ಆ ಪನಿಷ್ಮೆಂಟ್ಸ್, ಆ ಸಿವಿಯರ್ನೆಸ್ ಬರಬೇಕು. ಅಲ್ಲಿವರೆಗೂ ಇದು ಪ್ರಶ್ನೆ ಆಗೇ ಇರುತ್ತೆ. ಇನ್ನೊಂದೇನಂದ್ರೆ 1972 ನಾಗರಹಾವು ರಿಲೀಸ್ ಆಗುತ್ತೆ ಲೋಕೇಶ್ವರ್ ಸರ್. 1973 ಗಂಧದ ಗುಡಿ. ನಾಗರಹಾವು ದೊಡ್ಡ ಹಿಟ್ ಆಗಿಬಿಟ್ಟಿತ್ತು ಅವತ್ತಿನ ಕಾಲಕ್ಕೆ. ವಿಷ್ಣುವರ್ಧನ್ ದೊಡ್ಡ ಹೀರೋ ಆಗಿ ಸ್ಟಾರ್ಟಿಂಗಲ್ಲಿ ಒಂದು ಎಂಟ್ರಿ ಕೊಟ್ಟಿರ್ತಾರೆ. ರಾಜ್ಕುಮಾರ್ ಅವರ ವಿರುದ್ಧವಾಗಿ ಆ ಚಿತ್ರದಲ್ಲಿ ನೆಗೆಟಿವ್ ರೋಲಲ್ಲಿ ವಿಷ್ಣುವರ್ಧನ್ ಕಾಣಿಸ್ಕೊಳ್ಬೇಕಾಗಿತ್ತು. ಅಂದರೆ ಗಂಧದ ಗುಡಿ ಒಬ್ಬ ಕಾಡುಗಳ್ಳನ ಮಗನಾಗಿ ಕಾಡುಗಳ್ಳನ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು. ಅನೇಕರು ಹೇಳ್ಬಿಡ್ತಾರೆ ವಿಷ್ಣುವರ್ಧನ್ ಅವ್ರಿಗೆ, ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟು ಇಟ್ಟಾಗಿದೆ, ಈಗ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ನೀವು ಅಂತ. ಪ್ರಶ್ನೆ ಏನು ಬಂತು ಅಂದ್ರೆ, ವಿಷ್ಣುವರ್ಧನ್ ಅವರು ಒಂದು ಮಾತು ಹೇಳಿರ್ತಾರೆ, ನೋ, ನಾನು ಮಾತು ಕೊಟ್ಟಿದ್ದೀನಿ, ರಾಜ್ಕುಮಾರ್ ಅವ್ರನ್ನ ನಟಿಸ್ಬೇಕು, ನನಗೆ ಆಸೆನೂ ಇದೆ, ನನಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ. ಅಂದರೆ ಅಂಥವರೇ ತುಂಬ ಆದರ್ಶಯುತವಾದ ದಾರಿನ ಹಾಕೊಟ್ಟಿದ್ದಾರೆ. ಮಧ್ಯದಲ್ಲಿ ಅವತ್ತಿಗೂ ಕಾಲನೂ ಸೇರಿಸಿ ಹೇಳ್ತೀನಿ, ಅವರೇನೋ ಗುಂಡಾರಿಸ್ಬಿಟ್ಟಿದ್ರು, ಅದು ಇವರು ಗುಂಡು ಬಿದ್ದು ಬಿಡ್ತಿತ್ತು, ಇವರು ಸಾಯಿಸೋಕ್ಕೆ ಟ್ರೈ ಮಾಡಿಬಿಟ್ಟಿದ್ರು. ಅವತ್ತಿಗೂ ಇದೇ ಕಥೆನೇ.
ಇವತ್ತಿಗೂ ಇದೇ ಕಥೆನೇ. ಅವರವರು ಚೆನ್ನಾಗಿದ್ದಾರೆ, ಕಡೆಯವ್ರಿಗೂ ಗೌರವಿಸಿಯೇ ಇದ್ದರು, ಕಡೆಯವರು ಗೌರವಿಸಿಯೇ ಅವ್ರು ಹೋಗಿದ್ದಾರೆ ಅವರೆಲ್ಲರೂ ಕೂಡ. ಇವ್ರು ಯಾಕೆ ಈ ಥರ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ.